ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ಕತೆ, ಹಳ್ಳಿ ಸೊಗಡಿನ ಭಾವನಾತ್ಮಕ ಕತೆ, ಚಿಗುರಿದ ಕನಸು. ಒಂದು ಹೆಣ್ಣು ಗಂಡನನ್ನ ಕಳ್ಕೊಂಡ್ಮೇಲೆ ಅವಳ ಕನಸು ಮತ್ತೆ ಚಿಗುರುತ್ತಾ ಅನ್ನೋದೇ ಈ ಕತೆ. ಇನ್ನೂ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊಬೈಲ್ನ ಕೈಯಲ್ಲಿ ಹಿಡಿದುಕೊಂಡು ಹಾಸಿಗೆ ಮೇಲೆ ಉರುಳಿದ್ಲು ಉಮಾ. ಫೇಸ್ಬುಕ್ ತೆಗೆದು ಅದರಲ್ಲಿ ವಿಡಿಯೋಗಳನ್ನು, ಸುಂದರವಾದ ಫೋಟೋಗಳನ್ನು ನೋಡತೊಡಗಿದ್ಲು. ದಿನಾಲೂ ರಾತ್ರಿ ಊಟ ಆದಮೇಲೆ ಅವಳು ಫೇಸ್ಬುಕ್ನಲ್ಲಿ ಒಂದು ಸಾರಿ ಹಾಗೆ ಕಣ್ಣಾಯಿಸಿ ಮಲಗುವ ವಾಡಿಕೆ ಅವಳದು. ಮನೆಯಲ್ಲಿ ಏಕಾಂಗಿಯಾಗಿ ಇರ್ತಾ ಇದ್ಲು. ಗಂಡ ಚಿರಂತ್ನ ಮದುವೆಯಾದ 4 ವರ್ಷಕ್ಕೆ ಆಕ್ಸಿಡೆಂಟಲ್ಲಿ ತೀರ್ಕೊಂಡ. ಅಂದಿನಿಂದ ಅವಳು ಒಂಟಿಯಾಗಿದ್ಲು. ಮನೆಯಲ್ಲಿ ಅತ್ತೆ ಶಾಂತಮ್ಮ ಜೊತೆಗೆ ಇರ್ತಾ ಇದ್ರು. ಶಾಂತಮ್ಮ ಸಹ ಹೆಸರಿನಂತೆ ಶಾಂತ ಸ್ವಭಾವದವರಾಗಿದ್ರು. ಅವರಿಗೆ ಒಬ್ಬನೇ ಮಗ ಚಿರಂತ್. ಅವನು ತೀರಿಕೊಂಡ್ಮೇಲೆ ತಾವೇ ನಿಂತು ಸೊಸೆಗೆ ಮತ್ತೊಂದು ಮದುವೆಯನ್ನು ಕೂಡ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಉಮಾ ಅದಕ್ಕೆ ಮರುಮದುವೆ ಮಾಡ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಉಮಾಳ ತಂದೆ ತಾಯಿ ಅವಳ ಮದುವೆಯಾದ 2 ವರ್ಷಕ್ಕೆ ತೀರ್ಥಯಾತ್ರೆಗೆ ಹೋದಾಗ ಕಾಶಿಯಲ್ಲಿ ಉಕ್ಕಿ ಬರುವ ನೀರಿಗೆ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ರು. ಅಂದಿನಿಂದ ಶಾಂತಮ್ಮ ಉಮಾಳಿಗೆ ತಾಯಿ ತಂದೆಯ ಸ್ಥಾನವನ್ನ ತುಂಬಿದ್ರು. ಗಂಡ ಚಿರು ಅಂತೂ ಅವಳನ್ನ ಬಿಟ್ಟು ಒಂದು ಕ್ಷಣ ಇರ್ತಿರ್ಲಿಲ್ಲ. ಚಿರು ಜೀವಂತ ಇದ್ದಾಗಲೇ ಅವನು ಉಮಾಳ ಬುದ್ಧಿವಂತಿಕೆಯನ್ನ ಕಂಡುಕೊಂಡು ಅವಳಿಗೆ ಎಮ್ಮೆ ಓದಿಸಿದ. ಚಿರು ತಂದೆ ಸಾಕಷ್ಟು ಶ್ರೀಮಂತರು, ಆರ್ಥಿಕವಾಗಿ ಸಬಲರು ಕೂಡ ಆಗಿದ್ರು. ಅವ್ರು ತೀರ್ಕೊಂಡ್ಮೇಲೆ ಇದ್ದ ಎಲ್ಲ ಬಿಸ್ನೆಸ್ನ ಕ್ಲೋಸ್ ಮಾಡಿದ ಚಿರು ತಾನು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ. ಸಿವಿಲ್ ಇಂಜಿನಿಯರ್ ಆಗಿದ್ದ. ಕಟ್ಟಡಗಳ ಕಾಂಟ್ರಾಕ್ಟ್ನ ತಗೊಂಡು ಚೆನ್ನಾಗಿ ಕೆಲಸ ಮಾಡ್ತಾ ಒಳ್ಳೆಯ ಹೆಸರನ್ನ ಕೂಡ ಗಳಿಸಿದ. ಹಾಗೆ ಅವನು ಒಂದಿನ ಯಾವುದೋ 20 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಡದ ವೀಕ್ಷಣೆ ಮಾಡಲು ಹೋದಾಗ ಸ್ಲ್ಯಾಬ್ ಕುಸಿದು ಅವನು ಮತ್ತು ಇನ್ನೂ 6 ಜನ ತೀರ್ಕೊಂಡಿದ್ರು. ಚಿರು ಮೃತನಾದ ಮೇಲೆ ತಾಯಿ ಶಾಂತಮ್ಮ ಎದೆಗುಂದಲಿಲ್ಲ. ಉಮಾಳನ್ನೇ ತನ್ನ ಮಗ ಮತ್ತು ಮಗಳನ್ನಾಗಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಮಗ ತೀರಿಕೊಂಡ ಬಳಿಕ ಕೆಲವು ದಿನ ಉಮಾ ಮೌನವಾಗಿ ಸದಾ ಗಂಡ ನೆನಪಲ್ಲೇ ಕೊರಗ್ತಾ ಇದ್ಲು. ಶಾಂತಮ್ಮ ಅವಳಿಗೆ ತಿಳಿ ಹೇಳಿ ಅವಳನ್ನು ಊರಿನಲ್ಲಿ ಇದ್ದ ಕಾಲೇಜ್ ಸೇರಿಸಿ ಅಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡುವಂತೆ ತಿಳಿ ಹೇಳಿ ತಮಗೆ ಪರಿಚಯವಿದ್ದವರ ಕಡೆಯಿಂದ ಕಾಲೇಜಲ್ಲಿ ಉಮಾಳಿಗೆ ಕೆಲಸ ಕೊಡಿಸಿದ್ರು. ಮೊದಲು ಉಮಾ ಕಾಲೇಜಿನಲ್ಲಿ ಪಾಠ ಹೇಳಲು ಸ್ವಲ್ಪ ಭಯ ಪಡ್ತಾ ಇದ್ರು ಸಹ ಅವಳ ಸಹಪಾಠಿಗಳು ಅವಳನ್ನು ಪ್ರೋತ್ಸಾಹಿಸಿದ್ರು. ಇದರಿಂದ ಅವಳಿಗೆ ಕ್ರಮೇಣ ಧೈರ್ಯ ಬಂದು ಅವಳೀಗ ಚೆನ್ನಾಗಿ ಪಾಠ ಮಾಡ್ತಾ ಇದ್ಲು. ಉಮಾ ನೋಡಲು ತುಂಬಾನೇ ಸುಂದರವಾಗಿದ್ಲು. ಅವಳ ಸುಂದರತೆ ಮತ್ತು ಒಳ್ಳೆಯ ಮೃದು ಸ್ವಭಾವವನ್ನು ಕಂಡ ಅತ್ತೆ ಶಾಂತಮ್ಮ ಅವಳಿಗೆ ಹಲವಾರು ಬಾರಿ ಮತ್ತೊಂದು ಮದುವೆ ಮಾಡಲು ಪ್ರಯತ್ನಿಸಿದರು. ಆದರೆ ಉಮಾ ಮಾತ್ರ ಅದಕ್ಕೆ ಒಪ್ಕೊಂಡಿರಲಿಲ್ಲ. ಒಂದೇ ಮಾತು ಹೇಳ್ತಿದ್ಲು, ಅಮ್ಮ, ನೀವು ಬಲವಂತ ಮಾಡಬೇಡಿ. ನೀವು ಬಲವಂತ ಮಾಡಿದ್ರೆ ನಾನು ನಿಮ್ಮನ್ನು ಆಗಲಿ ಇರಲಾರೆ. ಒಂದು ವೇಳೆ ನೀವು ಬಲವಂತ ಮಾಡಿದರೆ ನಾನು ನಿಮಗಿಂತ ಮೊದಲೇ ಸಾಯಬೇಕಾಗುತ್ತೆ ಅಂತ ಎದುರಿಸ್ತಿದ್ಲು. ಅಲ್ಲಮ್ಮ, ಒಂದು ವೇಳೆ ನಾನು ಬೇಗನೆ ಸತ್ತರೆ ಮುಂದೆ ನಿನ್ನ ಗತಿ ಏನು ತಾಯಿ? ಅದಕ್ಕೆ ನಿನ್ನ ಸುರಕ್ಷೆ ಸಲುವಾಗಿ ನಾನು ಹೇಳೋದು ಕೇಳಮ್ಮ. ಅಮ್ಮ, ಈಗ ನನಗೆ ವಯಸ್ಸು 35. ಈ ವಯಸ್ಸಿನಲ್ಲಿ ನಾನೇನಾದರೂ ಮತ್ತೆ ಮದುವೆ ಆದರೆ ನೋಡಿದ ಜನ ನನ್ನ ಬಗ್ಗೆ ಏನು ತಿಳ್ಕೊಂಡಾರು? ಅಲ್ಲದೆ ನನ್ನ ಮದುವೆ ಮಾಡಿದ್ದ ನಿಮ್ಮನ್ನು ಹೇಗೆಲ್ಲ ಅಂದ್ಕೊಳ್ತಾರೆ ಹೇಳಿ? ನಿಮಗೆ ಗೊತ್ತಲ್ಲಮ್ಮ, ನಾವು ಸಮಾಜದಲ್ಲಿ ಇರೋರು. ನಮಗೆ ಸಮಾಜ ಮುಖ್ಯ ಅಲ್ಲದೆ ಇರ್ಬೋದು, ನಾವು ಸಮಾಜವನ್ನು ಕೆಣಕಲು ಸಾಧ್ಯವಿಲ್ಲ ಅಲ್ವಮ್ಮ. ಅದಕ್ಕೆ ನನ್ನನ್ನು ಬಲವಂತ ಮಾಡಬೇಡಿ ಎಂದು ಉತ್ತರಿಸಿದಾಗ ಶಾಂತಮ್ಮ ಸಹ ತಮ್ಮ ಹಠ ಬಿಡದೆ, ಆಯ್ತಮ್ಮ, ಆದರೆ ನೀನು ಒಬ್ಬಂಟಿಯಾದಾಗ ಅದೇ ಸಮಾಜ ನಿನ್ನ ನೆರವಿಗೆ ಬರುತ್ತೆ ಅಂತ ನೋಡೋಣ. ನೀನು ಭಾವಿಸಿದರೆ ತಪ್ಪು. ಒಂದು ಹೆಣ್ಣಿಗೆ ಗಂಡಿನ ಆಶ್ರಯ ಇದ್ದರೆ ಮಾತ್ರ ಅವಳು ಸುರಕ್ಷಿತಳು. ಹೊಲಕ್ಕೆ ಯಾವಾಗಲೂ ಬೇಲಿ ಇರಬೇಕು, ಇಲ್ಲ ಆದರೆ ದನಗಳು ಹೊಲಕ್ಕೆ ನುಗ್ಗಲು ಪ್ರಯತ್ನ ಮಾಡ್ತವೆ ಅಷ್ಟೇ ಎಂದಾಗ ಈ ಮಾತಿಗೆ ಉಮಾ ನಕ್ಕು, ಅಮ್ಮ, ನನ್ನನ್ನು ನೀವು ಹೊಲ ಅಂದರೆ ಜೀವವಿಲ್ಲದ ವಸ್ತುವನ್ನು ಮಾಡಿದಿರಿ ಅಂತ ಅರ್ಥ. ಇರಲಿ ಬಿಡಿ, ಸರಿಯಾಗಿಯೇ ಹೇಳಿದಿರಿ. ನಾನು ಈಗ ಒಂದು ರೀತಿಯಲ್ಲಿ ಜೀವ ಇಲ್ಲದ ಮನುಷ್ಯದಾನೆ. ಆದರೆ ನನ್ನ ಜೀವ ಈಗ ಇರುವುದು ನಿಮ್ಮಲ್ಲಿ ಮಾತ್ರ. ನಿಮ್ಮ ಸೇವೆ ಮಾಡುವುದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಇರುವಷ್ಟು ದಿನ ನಿಮ್ಮ ಸೇವೆಯಲ್ಲಿ ನನ್ನ ಜೀವನ ಕಳೆದುಬಿಡ್ತೀನಿ ಎಂದು ಉತ್ತರ ನೀಡಿದಾಗ ಶಾಂತಮ್ಮ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಆದರು. ಅತ್ತೆ ಸೊಸೆ ಇಬ್ಬರು ಆ ಮನೆಯಲ್ಲಿ ಅತ್ತೆ ಸೊಸೆ ಹಾಗೆ ಇರದೆ ತಾಯಿ ಮಗಳ ಹಾಗಿದ್ದರು. ಉಮಾ ಮನೆಯಲ್ಲಿದ್ದರೆ ಒಂದು ಕ್ಷಣ ಶಾಂತಮ್ಮನನ್ನು ಆಗಲಿ ಇರ್ತಾನೆ ಇರಲಿಲ್ಲ. ಶಾಂತಮ್ಮರು ಅಷ್ಟೇ. ಉಮಾಳನ್ನು ಒಂದು ಕ್ಷಣ ಸಹ
ತಮ್ಮ ಕಣ್ಣಿಂದ ಮರೆಯಾಗದಂತೆ ತಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಲಿದ್ರು. ಅವಳು ಕಾಲೇಜಿಗೆ ಹೋಗಿ ಬರುವಷ್ಟರಲ್ಲಿ ಮನೆಯ ಎಲ್ಲ ಕೆಲಸಗಳನ್ನು ಅವರು ಮಾಡಿ ಮುಗಿಸ್ತಾ ಇದ್ರು. ಉಮಾ ಮನೆಗೆ ಬಂದ ಮೇಲೆ ಅವಳಿಗೆ ಮಾಡಲು ಬೇರೆ ಕೆಲಸಗಳೇ ಇರ್ತಾ ಇರಲಿಲ್ಲ. ಅವಳು ಶಾಂತಮ್ಮ ಕೆಲಸ ಮಾಡುವುದಕ್ಕೆ ಅಪೇಕ್ಷೆ ತೆಗೆದರೂ ಕೂಡ, ಶಾಂತಮ್ಮ ನೀನು ದಣಿದು ಬಂದಿರ್ತೀಯ, ನಿಂಗೆ ಯಾಕಮ್ಮ ಈ ಕೆಲಸದ ಉಸಾಬ್ರಿ, ಅದಕ್ಕೆ ನಾನಿದ್ದೇನೆ ಅಲ್ವಾ, ನೀನು ಸುಮ್ಮನೆ ಹಾಯಾಗಿರಮ್ಮ ಸಾಕು ಅಂದರೆ ನೋಡಿದವರು ಅತ್ತೆಯಿಂದ ಕೆಲಸ ಮಾಡಿಸ್ಕೊಂಡು ಮೆರೀತಾಳೆ ಅಂತ ನನಗೆ ತಾನೇ ಅಂತಾರೆ. ಆಗ ಆಡುವವರಿಗೆ ನಾವು ಹೇಗಿದ್ರೂ ಆಡ್ತಾರೆ, ಹಾಗಿದ್ರೂ ಆಡ್ತಾರೆ, ಹೀಗಿದ್ರೂ ಆಡ್ತಾರೆ. ಅದನ್ನೆಲ್ಲ ತಲೆಗೆ ಹಚ್ಕೊಂಡ್ರೆ ಜೀವನ ಮಾಡೋದು ಅಷ್ಟೆಲ್ಲ ಇದೆ. ನಾನು ತಲೆಯಲ್ಲಿ ತೆಗೆದುಕೊಂಡಿಲ್ಲ, ಆದರೆ ಅವರು ಆಡೋದನ್ನು ನಾನು ನಿಮಗೆ ಹೇಳಿದೆ ಅಷ್ಟೆ. ಹುಚ್ಚು ಹುಡುಗಿ ಅಂತಾರೆ ಶಾಂತಮ್ಮ. ಅದನ್ನೆಲ್ಲ ಯೋಚಿಸ್ಬೇಡ, ನಮ್ಮ ಜೀವನ ನಮ್ಮದು. ಅದಲ್ಲದೆ ನಾನು ಕೆಲಸ ಮಾಡೋದ್ರಿಂದ ನನಗೂ ಸಹ ವ್ಯಾಯಾಮ ಆದಂತೆ ಮೈ ಹಗುರವಾಗುತ್ತದೆ ಎಂದು ಹೇಳಿದಾಗ ಅವರ ಮಾತಿಗೆ ಎದುರಾಡುವುದಕ್ಕೆ ಸಾಧ್ಯವಾಗಲಿಲ್ಲ ಉಮಾಳಿಗೆ. ಅವರ ಇಚ್ಛೆಯಂತೆ ಅವರನ್ನು ಬಿಟ್ಟು ಸುಮ್ಮನಿದ್ದಳು ಉಮಾ. ಅಲ್ಲದೆ ತಾನು ಸಹ ಫ್ರೀ ಇದ್ದಾಗ ಅವರ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಳು. ಉಮಾ ಹೇಳಿ ಕೇಳಿ ತುಂಬಾನೇ ಸುಂದ್ರಿ. ಅವಳು ಮದುವೆಯಾಗಿ ಹೊಸದಾಗಿ ಮನೆಗೆ ಬಂದಾಗ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ತಾ ಇದ್ಲು. ಆವಾಗ ಗಂಡ ಜೀವಂತವಾಗಿದ್ದ. ಜೀವನದ ಉತ್ಸಾಹ ತುಂಬಾನೇ ಇತ್ತು. ಅವಳ ಅಂದವನ್ನು ನೋಡಿ ಎಷ್ಟೋ ಬಾರಿ ಶಾಂತಮ್ಮರೇ ಅವಳಿಗೆ ದೃಷ್ಟಿ ತೆಗೆಯುತ್ತಿದ್ರು. ಅವಳನ್ನು ತಮ್ಮ ಸೊಸೆ ಅಂತ ಎಲ್ಲಿಗೂ ಅಭಿಮಾನದಿಂದ ಹೇಳ್ತಾ ಇದ್ರು. ಹೆಣ್ಣು ಮಕ್ಕಳ ಗುಂಪಿನಲ್ಲಿ ಶಾಂತಮ್ಮ ಮತ್ತು ಉಮಾ ಮಾಡೆಲ್ಗಳಾಗಿದ್ರು. ಎಲ್ಲ ಅತ್ತೆಯಂದಿರು ತಮ್ಮ ತಮ್ಮ ಸೊಸೆಯರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಇವರಿಬ್ಬರು ಅಲ್ಲಿ ರೋಲ್ ಮಾಡೆಲ್ ಆಗಿದ್ದರು. ಇಂಥ ಸೊಸೆ ತಮಗೆ ಸಿಗಲಿಲ್ಲ ಅಂತ ಅತ್ತೆಯರು ಹೊಟ್ಟೆ ಕಿಚ್ಚು ಪಟ್ಕೋತಾ ಇದ್ರೆ, ಇಂಥ ಅತ್ತೆ ನಮಗೆ ಸಿಗ್ಲಿಲ್ವಲ್ಲ ಅಂತ ಸೊಸೆಯಂದರು ಹಲಪ್ತಾ ಇದ್ರು. ಶಾಂತಮ್ಮನವರು ಕಡಿಮೆ ಆಸಾಮಿ ಏನಲ್ಲ. ಯಾರಾದರೂ ಗಂಡಸರು ಮನೆಗೆ ಬಂದರೆ ಸಾಕು, ಅವರ ಹಾವ ಭಾವ ಎಲ್ಲ ಗಮನಿಸ್ತಾ ಇದ್ರು. ಅವರೇನಾದರೂ ತಮ್ಮ ಸೊಸೆ ಮೇಲೆ ತಮ್ಮ ಕೆಟ್ಟ ದೃಷ್ಟಿಯನ್ನು ಹಾಯಿಸಿದ್ರೆ ಅವರನ್ನು ಆದಷ್ಟು ಬೇಗನೆ ಮನೆಯಿಂದ ಸಾಗ ಹಾಕ್ಬಿಡ್ತಿದ್ರು. ಮತ್ತೆ ಅವರು ಮನೆಗೆ ಬಂದಂತೆ ಅವರಿಗೆ ಏನಾದರೂ ಒಂದು ನೆಪವನ್ನು ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರು ತಮ್ಮ ಸೊಸೆಯನ್ನು ಕಾಯ್ತಾ ಇದ್ರು. ಈಗ 3 ತಿಂಗಳ ಹಿಂದೆಯಷ್ಟೇ ಪಾಪ ಶಾಂತಮ್ಮ ಹಾಗೆ ರಾತ್ರಿ ಊಟವನ್ನು ಮಾಡಿ ಮಲಗಿಕೊಂಡಿದ್ದಾಗ ಬೆಳಗಿನ ಜಾವ 4ರ ಸಮಯ ಅವರಿಗೆ ಸ್ವಲ್ಪ ಎದೆ ನೋವುತ್ತಿದೆ ಅಂತ ಉಮಾಳನ್ನು ಎಬ್ಬಿಸಿದಾಗ ಅವಳು ಸ್ವಲ್ಪ ಹೊತ್ತು ಅವರ ಎದೆಯನ್ನು ಒತ್ತಿ ತಿಕ್ಕಿದಳು. ನಂತರ ಅವರ ಎದೆ ನೋವು ಕ್ರಮೇಣ ಕಡಿಮೆಯಾಗಿದ್ದರಿಂದ ಆಸ್ಪತ್ರೆಗೆ ಹೋಗಲು ನಿರಾಕರಿಸಿದರು ಶಾಂತಮ್ಮ. ಉಮಾ ಕಾಲೇಜಿಗೆ ರೆಡಿ ಆಗಿ ಹೋಗುವ ಹೊತ್ತಿಗೆ ಅವರ ಉಸಿರು ಮಲಗಿದ್ದಲ್ಲೇ ನಿಂತು ಹೋಗಿತ್ತು. ಅತ್ತೆಯನ್ನು ಕಳೆದುಕೊಂಡ ಉಮಾ ಜೀವನದಲ್ಲಿ ಏಕಾಂಗಿಯಾಗ್ಬಿಟ್ಲು. ಅತ್ತೆ ಇದ್ದಷ್ಟು ದಿನ ಕುಲು ಎನ್ನುತ್ತಿದ್ದ ಮನೆ ಶಾಂತಮ್ಮನವರ ಸಾವಿನಿಂದ ಬಿಕೋ ಎನ್ನುವಂತಿತ್ತು. ಜೀವನದಲ್ಲಿ ಏಕಾಂಗಿಯಾಗಿ ಇಂದಿಗೂ ಕೂಡ ಇರದ ಉಮಾ ಅತ್ತೆಯ ಸಾವಿನ ನಂತರ ಬದುಕಿನಲ್ಲಿ ಮೊದಲ ಬಾರಿಗೆ ತನ್ನನ್ನು ತಾನು ತಬ್ಬಲಿ ಅನಾಥೆ ಎಂದು ಭಾವಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇದ್ದಾಗ ಅವಳನ್ನು ಏಕಾಏಕಿತನದಿಂದ ಹೊರಗೆ ತಂದಿದ್ದು ಅವಳ ಜಾಬ್, ಲೆಕ್ಚರರ್ ಜಾಬ್ ಮಾಡ್ತಾ ಇದ್ದ ಅವಳು ಕಾಲೇಜಿನಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ಡಿಗ್ರಿ ಕ್ಲಾಸ್ಗಳಿಗೆ ಇಂಗ್ಲಿಷ್ ವಿಷಯ ಬೋಧನೆ ಮಾಡ್ತಾ ಇದ್ಲು. ಉಮಾ ಮೊದಲಿನಿಂದಲೂ ಕಾನ್ವೆಂಟ್ಗಳಲ್ಲಿ ಕಲಿತವಳಾಗಿದ್ದರಿಂದ ಅವಳ ಇಂಗ್ಲಿಷ್ ತುಂಬಾ ಚೆನ್ನಾಗಿತ್ತು. ಮಾತಾಡ್ತಾ ಇದ್ರೆ ಅವಳ ಲ್ಯಾಂಗ್ವೇಜ್ ನೋಡಿದ ಮತ್ತು ಕೇಳಿದವರೆಲ್ಲ ತುಂಬಾ ಆಶ್ಚರ್ಯ ಪಡ್ತಾ ಇದ್ರು. ಪಾಠ ಹೇಳುವಾಗಲೂ ಕೂಡ ಅಷ್ಟೇ ತುಂಬ ಕಾನ್ಸ್ಟೆಂಟ್ ಆಗಿ ಪಾಠ ಮಾಡಿ ಎಲ್ರಿಗೂ ತಿಳಿಯುವಂತೆ ಬೋಧಿಸ್ತಾ ಇದ್ಲು. ಕಾಲೇಜಿಂದ ಮೇಲೆ ಎಲ್ಲ ಥರ ಸ್ಟೂಡೆಂಟ್ ಇರ್ತಾರೆ ಅಲ್ವಾ, ಹುಡುಗರು ಮತ್ತು ಹುಡುಗಿಯರು ಕಂಬೈನ್ ಆಗಿದ್ದ ಕಾಲೇಜ್ ಅದು. ಅಂದಮೇಲೆ ಕೇಳುವ ಹಾಗೆ ಇರಲಿಲ್ಲ. ಈ ರೀತಿ ಕಂಬೈಂಡ್ ಇದ್ದಾಗ ಹುಡುಗರ ತುಂಟಾಟನೇ ಅಧಿಕವಾಗಿರುತ್ತೆ. ಎಷ್ಟೇ ಹೇಳಿದರೂ ಕೂಡ ಅವರನ್ನು ಸಮಾಧಾನದಲ್ಲಿ ಇಡೋದು ಪಡಿಸಿದ್ರು ಸಹ ಅವರು ತಮ್ಮ ತುಂಟಾಟವನ್ನು ಬಿಡ್ತಾ ಇರಲಿಲ್ಲ ಗಂಡು ಹುಡುಗರು. ಮನದಲ್ಲಿ ಉಮಾ ಗಂಡು ಹುಡುಗರು ಹಾಗೆ ತುಂಟಾಟ ಮಾಡಿದರೆ ಚೆನ್ನ ಎಂದು ಅಂದ್ಕೊಂಡ್ರೂ ಸಹ ಅವಳು ಕಾಲೇಜ್ ಲೆಕ್ಚರರ್ ಆಗಿ ಅವರನ್ನು ಹದ್ದು ಬಸ್ತಿನಲ್ಲಿ ಇಡೋದು ಅಷ್ಟೇ ಮುಖ್ಯ ಕೂಡ ಆಗಿತ್ತು. ಸಹಜ ರೂಪವತಿಯಾದ ಉಮಾ ನೋಡಲು ತುಂಬಾ ಸುಂದರವಾಗಿದ್ಲು. ವಿಶಾಲವಾದ ಮೀನಿನ ಆಕಾರದಲ್ಲಿರುವ ಕಣ್ಗಳು, ಕೊರೆದಂತಿರುವ ಹುಬ್ಬು, ಚೂಪಾದ ನಾಸಿಕ, ಆಕರ್ಷಕವಾದ ಅಂಗಸ್ಪಷ್ಟವ, ರೇಷ್ಮೆಯಂಥ ತಲೆಗೂದಲು. ಯಾರಾದರೂ ಅವಳನ್ನು ನೋಡಿದರೆ ಸಾಕು ನೋಡ್ತಲೇ ಇರ್ತಿದ್ರು. ಅವಳ ರೂಪದಿಂದ ಆಕರ್ಷಿತವಾಗದೆ ಉಳಿದವರು ಯಾರೂ ಕೂಡ ಇರಲಿಲ್ಲ. ಅಷ್ಟು ಸುಂದರಿ. ಕಾಲೇಜಿನಲ್ಲಿ ಅವಳನ್ನು ತಮ್ಮ ಕಡೆಗೆ ಆಕರ್ಷಿಸಲು ತುಂಬ ಸ್ಟೂಡೆಂಟ್ಸ್ ಸಹ ಪ್ರಯತ್ನ ಪಡ್ತಾ ಇದ್ರು.
ಅಂತಹ ಸುರಸುಂದರಿ ಈ ಉಮಾ. ಈ ಕತೆ ಮುಂದುವರಿಯುವುದು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕತೆ ಮುಂದುವರಿಯುವುದು.